ಈ ಸಭೆ ಗೌರ ಅಧ್ಯಕ್ಷರೇ, ಉಸ್ತಾದರೇ, ಪ್ರಿಯ ಸ್ನೇಹ ಮಿತ್ರರೇ, ಅಸ್ಸಲಾಮು ಅಲೈಕುಂ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಜಗವನ್ನೇ ಜಗಜಗಿಸಿದ, ಜಗತ್ತಿಗೆ ವಿದ್ಯೆ ಪ್ರಸಂತಿಯನ್ನು ಚೆಲ್ಲಿದ, ಜಗವನ್ನು ಸೃಷ್ಟಿಸಲು ಕಾರಣಕರ್ತರಾದ, ಬಡ ದೀನ ದಲಿತರಿಗೆ ಕಾರುಣ್ಯದ ದೀಪ್ತಿಯನ್ನು ತೋರಿದ, ಲೋಕ ಜನತೆ ನೇತಾರರಾದ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಕ್ಕೆ ಸಾಕ್ಷಿಯಾದ ಈ ಸುಂದರ ವೇಳೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಒಂದೆರಡು ಮಾತನ್ನು ಆಡಲು ಬಯಸುತ್ತಿದ್ದೇನೆ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸ್ನೇಹಿಸದೆ ಯಾವೊಬ್ಬ ಮುಸ್ಲಿಮನು ಪರಿಪೂರ್ಣವಾದ ಮುಹ್ಮಿನಾಗಲು ಸಾಧ್ಯವಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅಕ್ರಿಮ್ ಜಾರಕು ವಲೌ ಕಾನ ಕಾಫಿರ. ನಿಮ್ಮ ನೆರೆ ಹೊರೆಯವನು ಅಮುಸ್ಲಿಮನಾಗಲಿ, ಸಿಖ್ಖನಾಗಲಿ, ಬುದ್ಧನಾಗಲಿ, ಯಾರೇ ಆಗಲಿ, ಬಿಳಿಯನಾಗಲಿ, ಕಪ್ಪನಾಗಲಿ, ಅವರನ್ನು ಬಹುಮಾನಿಸಬೇಕೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಳಿಸಿಕೊಟ್ಟಿದ್ದಾರೆ. ಬಸವಣ್ಣನವರು ಹೇಳಿದಂತಹ ಮಾತು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯ ಬೇಕು ಸಕಲ ಜೀವ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲ. ಆ ದಯ ನೀತಿಯ ನೇತಾರರಾಗಿದ್ದಾರೆ ನಮ್ಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಶ್ರೀ ನಾರಾಯಣ ಗುರುಸ್ವಾಮಿಯವರು ಹೇಳಿದ್ದಾರೆ, ಪುರುಷಾಕೃತಿ ಪೂಂಡ ದೆಯ್ಯಮೋ, ದೈವಿದ್ಯಾಕೃತಿ ಪೂಂಡ ಧರ್ಮಮೋ, ಈಶ್ವರಂ ಪವಿತ್ರ ಪುತ್ರನೋ ಕರುಣಾವಾನ್ ಮುತ್ತು ನಬಿ ರತ್ನಮೋ. ಮುತ್ತು ನಬಿಯವರು ನಿಮ್ಮಂತ ಸಾಧಾರಣ ಮನುಷ್ಯರಲ್ಲ, ಕೊಳಗು ಮನಸ್ಸಿನಿಂದ ಏನೇನು ಕೇಳಲಿಕ್ಕಿರುವ ಸಾಧಾರಣ ವ್ಯಕ್ತಿಯಲ್ಲ. ಅವರು ಯಾರು ಗೊತ್ತೇ? ಕರುಣೆ ಮಾನ್ ಸಾಗರವಾಗಿದ್ದಾರೆ. ಅತಿ ದೊಡ್ಡ ಕುಟುಂಬದ ನೇತಾರರು ಯಾರೆಂದು ಕೇಳುವುದಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರುವುದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಅತಿ ದೊಡ್ಡ ಚಿಂತಕ, ಅತಿ ದೊಡ್ಡ ವಿಜ್ಞಾನಿ, ಅತಿ ದೊಡ್ಡ ಸೇನಾಧಿಪತಿ ಯಾರೆಂದು ಕೇಳುವುದಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರುವುದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂದಿನ ಕಾಲದ ಎಲ್ಲ ಸೈಕಾಲಜಿ ಟ್ರಿಕ್ಸ್ಗಳನ್ನು 1400 ವರ್ಷಗಳ ಮುಂದೆ ಅವರ ಪ್ರಬೋಧನೆಯಲ್ಲಿ ಉಪಯೋಗಿಸಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಕೇರಳದ ಖ್ಯಾತ ಕವಿ ಗುರುನಾನಕ್ನವರು ಮೆಚ್ಚುಗೆಯ ಮಾತನ್ನು ಹೇಳಿದ್ದಾರೆ. ಅದೇ ಥರ ಭಾರತದ ಏಕೈಕ ಮೊಟ್ಟ ಮೊದಲ ಪ್ರಧಾನಿಯಾದ ನೆಹರವರು ಕೂಡ ಹೇಳಿದ್ದಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೇವಲ ಪ್ರವಾದಿ ಮಾತ್ರವಲ್ಲ, ಅತಿ ದೊಡ್ಡ ಶಾಸ್ತ್ರಜ್ಞರಾಗಿದ್ದಾರೆ ಎಂದು ಹೇಳಿದ್ದಾರೆ. ಆ ವಿಷಯವನ್ನು ಹೇಳಲು ದೀರ್ಘ ಸಮಯದ ಅವಕಾಶ ಬೇಕಾಗುತ್ತದೆ ಎಂದು ಹೇಳುತ್ತಾ ಸಮಯವು ಸೀಮಿತ, ವಿಷಯವು ಅಪರಿಮಿತ. ನನ್ನ ಮಾತಿಗೆ ಕಡಿವಾಣ. ವಾಹರದ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.